Hello everyone. In this video, we will see about a complete details of comparative degree and superlative degree. Here is the list of degrees like positive degree, comparative degree and superlative degree. Let us see about those degrees. Here is the chart. In the first column, adjectives. In the second column, adverbs. Adjective form, angry. Adverb form of angry is angrily. Then calm, calmly. Wonderful, wonderfully. Then we will see comparative degree, angrier, more angrily, calmer, more calmly, more wonderful, more wonderfully. Then we will see superlative degree, angriest, most angrily, calmest, most calmly, most wonderful. Adverb form. First of all, we will see the definition of comparative degree. The name itself recognizes comparison. Two people, things, or places are being compared with one adjective or adverb to show that one has more quality or quantity of the adjective or adverb than the other. ಅಂದ್ರೆ ಕಂಪೇರಿಟಿವ್ ಡಿಗ್ರಿ ಅಂದ್ರೆ ನೋಡಿ, ಇಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಅದು ಬಿಟ್ವೀನ್ ಪೀಪಲ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ಮತ್ತೆ ಸ್ಥಳಗಳ ಮಧ್ಯೆ ಇರ್ಬೋದು. ಅದ್ರ ಜೊತೆಗೆ ಅಡ್ಜೆಕ್ಟಿವ್ ಫಾರ್ಮು ಅಥವಾ ಅಡ್ವರ್ಬ್ ಫಾರ್ಮ್ ಕೂಡ ಇರ್ತವೆ. ಸೊ ಇಟ್ ಮೀನ್ಸ್ ಇದೆಲ್ಲ ಯಾಕೆ ಕಂಪ್ಯಾರಿಸನ್ ಇರುತ್ತೆ ಅಂತಂದ್ರೆ, ಇಟ್ ಶೋಸ್ ಮೋರ್ ಕ್ವಾಲಿಟಿ ಆರ್ ಕ್ವಾಂಟಿಟಿ ಆಫ್ ದ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ದ್ಯಾನ್ ದ ಅದರ್. ಅಂದ್ರೆ ಅದಕ್ಕಿಂತಲೂ ಮಿಗಿಲು, ಹೆಚ್ಚು ಅಂತ ತೋರಿಸ್ಲಿಕ್ಕೆ ಈ ಡಿಗ್ರಿಯನ್ನ ಬಳಸ್ತಾರೆ. ದ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಟೇಕ್ಸ್ ಆರ್ ಇಆರ್ ಟು ಇಟ್ಸ್ ಪಾಸಿಟಿವ್ ಫಾರ್ಮ್. ನೋಡಿ, ಒಂದು ಪಾಸಿಟಿವ್ ಡಿಗ್ರಿಯಿಂದ ಕಂಪೇರಿಟಿವ್ ಡಿಗ್ರಿ ಕನ್ವರ್ಟ್ ಮಾಡುವಾಗ ನಾವಲ್ಲಿ ಆರ್ ಅನ್ನ ಅಪ್ಲೈ ಮಾಡಬಹುದು, ಜೊತೆಗೆ ಇ ಆರ್ ಅನ್ನ ಅಪ್ಲೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಕ್ಲೆವರ್, cleverer. The conjunction than is used to connect the two clauses. ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಅದನ್ನ ನಾವು ಕಂಪ್ಲೀಟ್ ಡಿಗ್ರಿ ಮಾಡಬೇಕಾದ್ರೆ ಅಲ್ಲಿ ನಾವು ಕಂಜಕ್ಷನ್ ದ್ಯಾನ್ ಅನ್ನ ಬಳಸ್ತೀವಿ. ಅದು ಯಾವ ರೀತಿ ಬಳಸಬೇಕು, ಆ ಉತ್ತರವನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್. ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ಫಾರ್ಮುಲಾ ಆಫ್ ಕಂಪ್ಯಾರಿಟಿವ್ ಡಿಗ್ರಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಬಂದ ತಕ್ಷಣ ಇಲ್ಲಿ ಏನ್ ಬರ್ಬೋದು, ಈಸು, ವಾಸು, ವರು, ಆರು, ಈ ರೀತಿ ಹೆಲ್ಪಿಂಗ್ ವರ್ಬ್ಸ್ ಬರ್ಬೋದು. ದೆನ್ ಕಂಪ್ಯಾರಿಟಿವ್ ಫಾರ್ಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಕ್ಲೆವರ್ ಅಂತ ತಿಳ್ಕೊಳ್ಳಿ, ಅದ್ರ ಕಂಪ್ಯಾರಿಟಿವ್ ಫಾರ್ಮ್ ಏನಾಗುತ್ತೆ, ಕ್ಲೆವರರ್. ಆ ರೀತಿ ನಾವಲ್ಲಿ ಯೂಸ್ ಮಾಡಬೇಕಾಗತ್ತೆ. ಪ್ಲಸ್ ದ್ಯಾನ್, ನಾನು ಈಗ ತಾನೇ ಹೇಳಿದಂತೆ ಕಂಜಕ್ಷನ್ ದ್ಯಾನ್ ಅನ್ನ ಬಳಸಬೇಕಾಗತ್ತೆ. ತದನಂತರದಲ್ಲಿ ಯೂಸ್ ಎನಿ ಅದರ್, ಇದು ಕೂಡ ಎಲ್ಲಾ ಸೆಂಟೆನ್ಸ್ಗೂ ಫಿಕ್ಸ್ ಆಗಿ ಬಳಸಬೇಕು, ಎನಿ ಅದರ್ ಅನ್ನ. ಅದಾದ ನಂತರ ಪ್ಲಸ್ ವಿ ಹ್ಯಾವ್ ಟು ಯೂಸ್. ನೌ ವಿ ವಿಲ್ ಸಿ ರಿಲೇಟೆಡ್ ಎಕ್ಸಾಂಪಲ್ ಆಫ್ ಕಂಪ್ಯಾರಿಟಿವ್ ಡಿಗ್ರಿ. ಫಸ್ಟ್ ಒನ್, ದ ತಾಜ್ ಮಹಲ್ ಈಸ್ ಬ್ಯೂಟಿಫುಲ್ ಮಾನ್ಯುಮೆಂಟ್ ಇನ್ ದ ವರ್ಲ್ಡ್. ಇಲ್ಲಿ ನಮ್ಮ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕಾಗುತ್ತೆ ಕಂಪ್ಯಾರಿಟಿವ್ ಡಿಗ್ರಿದು. ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ, ಫಸ್ಟ್ ಆಫ್ ಆಲ್ ವಿ ರೈಟ್ ಸಬ್ಜೆಕ್ಟ್. ವಿಚ್ ಇಸ್ ದ ಸಬ್ಜೆಕ್ಟ್ ಹಿಯರ್, ದ ತಾಜ್ ಮಹಲ್. ಅದನ್ನ ಬರ್ದಿದ್ದೀವಿ ನಾವು.
ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ವರ್ ಫಾರ್ಮ್. ಅಲ್ಲಿ ಯಾವ್ದಿದೆ, ಈಸ್ ಇದೆ, ಅದನ್ನ ಬರ್ದಿದ್ದೀವಿ ನಾವು. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಕಂಪೇರಿಟಿವ್ ಫಾರ್ಮ್. ಈಗ ಬ್ಯೂಟಿಫುಲ್ ಪಾಸಿಟಿವ್ ಡಿಗ್ರಿ ಇದೆ, ಸೊ ಇದ್ರ ಕಂಪೇರಿಟಿವ್ ಫಾರ್ಮ್ ಏನಾಗುತ್ತೆ, ಮೋರ್ ಬ್ಯೂಟಿಫುಲ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ಅವರ್ ರೂಲ್ ಏನ್ ಮಾಡಬೇಕು ನಾವು, ಕಂಜಕ್ಷನ್ ದ್ಯಾನ್ ಬಳಸಬೇಕು. ದ್ಯಾನ್ ಬಳಸಿದ್ದೀವಿ ನೋಡಿ. ಅದರ ನಂತರದಲ್ಲಿ ಏನಿ ಅದರನ್ನ ಬಳಸಿದ್ದೇವೆ. ಸೊ ಫೈನಲಿ ಆಬ್ಜೆಕ್ಟ್ ಯಾವ್ದಿದೆ ಅಲ್ಲಿ, ಮಾನ್ಯುಮೆಂಟ್ ಇನ್ ದ ವರ್ಲ್ಡ್. ಸೊ ದ ಫೈನಲ್ ಸೆಂಟೆನ್ಸ್ ಈಸ್ ದ ತಾಜ್ ಮಹಲ್ ಈಸ್ more beautiful than any other monument. All of you see this picture. ಈ ಚಿತ್ರ ನೋಡಿದ್ರೆ ನಮಗೆ ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಇರತಕ್ಕಂಥ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಚಿತ್ರದಲ್ಲಿ ಕೊಟ್ಟಿರುವ ಹಾಗೆ ಫಸ್ಟ್ ಒನ್ ಏನು, ಪಾಸಿಟಿವ್ ಡಿಗ್ರಿ ಸ್ಮಾರ್ಟ್. ಸೆಕೆಂಡ್ ಒನ್ ಏನಿದೆ ನೋಡಿ, ಸ್ಮಾರ್ಟರ್, ಅಂದ್ರೆ ಇಬ್ಬರಲ್ಲಿ ಒಬ್ಬ ಸ್ಮಾರ್ಟರ್ ಅಂತ ಹೇಳ್ತಾರೆ. ಸೊ ಥರ್ಡ್ ಒನ್ ಏನಿದೆ ನೋಡಿ, ಸ್ಮಾರ್ಟೆಸ್ಟ್, 3 ಜನರಲ್ಲಿ ಒಬ್ಬನು ಸ್ಮಾರ್ಟೆಸ್ಟ್. ನೆಕ್ಸ್ಟ್ ಒನ್ ಸೂಪರ್ಲೇಟಿವ್ ಡಿಗ್ರಿ. ವಿ ಯೂಸ್ ದ ಸೂಪರ್ಲೇಟಿವ್ ಡಿಗ್ರಿ when we compare more than 2 persons or things with one another. ನೋಡಿ, ಕಂಪೇರ್ ಟು ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪೇರಿಟಿವ್ ಡಿಗ್ರಿಗೆ ಹೋಲಿಸಿದ್ರೆ ಇದು ಅದಕ್ಕಿಂತ ಹೈಯೆಸ್ಟ್, ಬೆಸ್ಟ್ ಅಂತ. ಹಿಯರ್ ಆಲ್ಸೋ ದೇರ್ ಈಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ಮೋರ್ ದನ್ 2 persons ಆರ್ ಥಿಂಗ್ಸ್ ವಿತ್ ಒನ್ ಅನದರ್, ಅಂಡ್ ಇಟ್ ಈಸ್ ದ ಹೈಯೆಸ್ಟ್ ಡಿಗ್ರಿ ಆಫ್ ದ ಕ್ವಾಂಟಿಟಿ. ಐ ಆಲ್ರೆಡಿ ಟೋಲ್ಡ್ ಯು, ನಾನು ಈಗ ತಾನೇ ಹೇಳಿದೆ ನಿಮಗೆ, ಕಂಪೇರಿಟಿವ್ ಪಾಸಿಟಿವ್ ಮತ್ತು ಕಂಪೇರಿಟಿವ್ ನಾವು ಯೋಚನೆ ಮಾಡಿದ್ರೆ ಅದಕ್ಕಿಂತಲೂ ಹೈಯೆಸ್ಟ್ ಕ್ವಾಲಿಟಿ ಇದು ಇರುತ್ತೆ. ಫಾರ್ ಎಕ್ಸಾಂಪಲ್, ಪೀಟರ್ ಈಸ್ ದ ಸ್ಮಾರ್ಟೆಸ್ಟ್ ಬಾಯ್ ಇನ್ ಕ್ಲಾಸ್. ನೋಡಿ, ಪೀಟರು ಆ ಕ್ಲಾಸ್ ನಲ್ಲಿ. ನೌ ವಿ ವಿಲ್ ಸಿ ದ ರಿಲೇಟೆಡ್ ಫಾರ್ಮುಲಾ ಆಫ್ ಸೂಪರ್ಲೇಟಿವ್ ಡಿಗ್ರಿ. ನಾವು ಈಗ ಏನ್ ಮಾಡೋಣ ಅಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿದು ಫಾರ್ಮುಲಾವನ್ನ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಅಲ್ಲಿ ಈಸು, ವಾಸು, ಆರ್, ವರ್ ಯಾವ ಬೇಕಾದ್ ಬರ್ಬೋದು. ಪ್ಲಸ್ ದ ಬಳಸ್ಬೇಕಿಲ್ಲಿ. ಯಾಕಂತಂದ್ರೆ ದ ನಂತರದಲ್ಲಿ ಸೂಪರ್ಲೇಟಿವ್ ಫಾರ್ಮ್ ಇರುತ್ತಲ್ವಾ. ಅಕಾರ್ಡಿಂಗ್ ಟು ಅವರ್ ಆರ್ಟಿಕಲ್ ರೂಲ್, ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಆಲ್ವೇಸ್ ಯೂಸ್ ದ. ನಮ್ಮ ಆರ್ಟಿಕಲ್ ರೂಲ್ ಪ್ರಕಾರ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಅದ್ರ ಹಿಂದೆ ನಾವು ಆರ್ಟಿಕಲ್ ಏನ್ ಬಳಸ್ಬೇಕು ಅಂದ್ರೆ ದ ನ ಕಂಪಲ್ಸರಿ ಬಳಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, the most beautiful, the sweetest, the tallest, the longest. Plus related example, the Taj Mahal is beautiful monument in the world. So ಈ ಕೊಟ್ಟಂತ ಸೆಂಟೆನ್ಸ್ ಅನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕಾಗತ್ತೆ. ಈಗ ತಾನೇ ನಾವು ಫಾರ್ಮುಲಾ ನೋಡಿದೀವಿ, ಆದ್ರೆ ನೆನಪಿರ್ಲಿ ಆ ಕೊಟ್ಟಂತ ಫಾರ್ಮುಲಾ ಇಟ್ ವೇರೀಸ್ ವಿತ್ ಗಿವನ್ ಸೆಂಟೆನ್ಸ್. ಆ ಕೊಟ್ಟಂತ ಫಾರ್ಮುಲಾ ಹೇಗೆ ಅಂತಂದ್ರೆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದ ತಾಜ್ ಮಹಲ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಇನ್ ದ ವರ್ಲ್ಡ್. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ ಬರೀ ನಾವು ಏನ್ ಯೂಸ್ ಮಾಡಬಹುದು ಇಲ್ಲಿ, ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಯೂಸ್ ಮಾಡಬೇಕಾಗಿತ್ತು. ಆದ್ರೆ ನಾವು ಇಲ್ಲಿ ಏನ್ ತಗೊಂಡಿದ್ದೀವಿ, ಒನ್ ಆಫ್ ಅಂತ ತಗೊಂಡಿದ್ದೀವಿ ನೋಡಿ. ಇದು ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವಿಲ್ಲಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಒಳಗೆ ತಾಜ್ ಮಹಲ್ ಕೂಡ ಒಂದು ಅಂತ ಅರ್ಥ. ಆ ಕಾರಣಕ್ಕಾಗಿ ನಾವಲ್ಲಿ ಏನ್ ಬಳಸಿದೀವಿ, ಒನ್ ಆಫ್ ದ ಅಂತ ಬಳಸಿದೀವಿ ನೋಡಿ. ಸೊ ಇನ್ ಸೂಪರ್ಲೇಟಿವ್ ಡಿಗ್ರಿ the formula varies with given. Another example, Goa is small state in India. ಇದನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು. ಆನ್ಸರ್ ಫಾರ್ ದಿಸ್, ಗೋವಾ is the smallest state in India.
ಇಲ್ಲಿ ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ ಅಪ್ಲೈ ಆಗಿದೆ ನೋಡಿ. ಗೋವಾ ಸಬ್ಜೆಕ್ಟ್ ಇದೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದೆ, ತದನಂತರದಲ್ಲಿ ಆರ್ಟಿಕಲ್ ದ ಬಳಸಿದ್ದೀವಿ. ಯಾಕಂದ್ರೆ ಬಿಫೋರ್ ಸೂಪರ್ಲೇಟಿವ್ ಫಾರ್ಮು ನಾವು ಆರ್ಟಿಕಲ್ ದ ನ ಬಳಸಲೇಬೇಕು. ಅದ್ರ ಮುಂದಿನ ಸೂಪರ್ಲೇಟಿವ್ ಫಾರ್ಮ್ ಯಾವ್ದಿದೆ? ಸ್ಮಾಲೆಸ್ಟ್ ಇದೆ. ನೆಕ್ಸ್ಟ್ ಆಬ್ಜೆಕ್ಟ್ ಬರ್ದಿದ್ದೀವಿ ನೋಡಿ, ಸ್ಟೇಟ್ ಇನ್ ಇಂಡಿಯಾ ಅಂತೇಳಿ. ಬಟ್ ಇಲ್ಲಿ ಒನ್ ಆಫ್ ದ ಯಾಕೆ ಯೂಸ್ ಮಾಡಲಿಲ್ಲ ಅಂತಂದ್ರೆ, ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಅತಿ ಚಿಕ್ಕ ರಾಜ್ಯ, ಇದು ಒಂದೇ, ಇದ್ರ ಜೊತೆ ಯಾವುದು ಕಾಂಪಿಟೇಷನ್ ಇಲ್ಲ, ಇದೇ ಅತಿ ಚಿಕ್ಕ ರಾಜ್ಯ. ಸೊ ವಿ ಹ್ಯಾವ್ ಟು ಯೂಸ್ ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ. ಸೊ ದ ಫೈನಲ್ ಆನ್ಸರ್ ಈಸ್ ಗೋವಾ ಈಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್